ಭಾವದ ಬಿರುಗಾಳಿ ಬೀಸಿದೆ, ಭಾವದ ಬಿರುಗಾಳಿ ಬೀಸಿದೆ, ಭಾವದ ಬಿರುಗಾಳಿ ಬೀಸಿದೆ, ಭಾವದ ಬಿರುಗಾಳಿ ಬೀಸಿದೆ. ಬಯಸಿದಾಸೆ ಬಯಲಾಯಿತೆ, ಬಯಸಿದಾಸೆ ಬಯಲಾಯಿತೆ, ಭಾವದ ಬಿರುಗಾಳಿ ಬೀಸಿದೆ, ಭಾವದ ಬಿರುಗಾಳಿ ಬೀಸಿದೆ, ಭಾವದ ಬಿರುಗಾಳಿ ಬಾಳಿನ ದೀಪ ಬಯಸಿದೆ ಮನ, ಬಾಳಿನ ದೀಪ ಬಯಸಿದೆ ಮನ, ಹೂವದಳಲು ಮನ ತೇಲಾಡಿದೆ, ಹೂವದಳಲು ಮನ ತೇಲಾಡಿದೆ, ಭಾವದ ಬಿರುಗಾಳಿ ಬೀಸಿದೆ, ಭಾವದ ಬಿರುಗಾಳಿ, ಭಾವದ ಬಿರುಗಾಳಿ, ಭಾವದ ಬಿರುಗಾಳಿ. ಬೇಡ ಬೇಡವೆಂದರು ನನ್ನ ಚಿಕ್ಕ ಮಕ್ಕಳಾದ ಜಕ್ಕಪ್ಪ ಮತ್ತು ಮಾಳಪ್ಪ. ಬೇಡರನ್ನು ಕಡೆಯಲು ಹೋದವರು ಇನ್ನೂ ಬರಲಿಲ್ಲ. ಅವರಿಗೆ ಯಾವ ಪ್ರಾಣ ಅಪಘಾತ ಕೆಲಸವಾಗಿದೆ ಏನೋ. ಅವರನ್ನು ನೀನೇ ಕಾಪಾಡು ತಂದೆ ಶ್ರೀಗುರು ಸನ್ನಾರಿ ಸಿದ್ಧ ವೀರೇಶ್ವರನೇ. ನಮ ನಮ ಚಿಕ್ಕಪ್ಪ. ನಿಮಗೆ ಕಲ್ಯಾಣವಾಗಲಿ ಮೇಲೆ ಕೇಳಿ ಮಕ್ಕಳೇ. ಚಿಕ್ಕಪ್ಪ, ಹಿಂದಕ ನಿಮಗ ಅನ್ಯಾಯ ಮಾಡಿದಂತ ಅದ ಕಾಳ ಕೌಟಿಗೆ ಬ್ಯಾಡರ್ನು ಅವರ ರುಂಡವನ್ನು ಚಂದ ಹಾಡಿ ನಮ್ಮ 700 ಕಿಲಾರವನ್ನು ಹಿಡ್ಕೊಂಡು ಬಂದಿರ್ತಂದೆ. ಚಿಕ್ಕಪ್ಪ, ನೀವು ಯಾವ ಚಿಂತೆ ಮಾಡಲಾರದೆ ಆ ಅನಂತದಿಂದ ಕಿಲ್ಲರ ಕಾಯ್ತಾರೆ ಚಿಕ್ಕಪ್ಪ. ಕಂದ ಚಕ್ರಾಯ ಮಲೇಷ್ಯ, ಚಿಕ್ಕಪ್ಪ, ನಿಮ್ಮಂತ ಸೂರ್ಯ ಚಂದ್ರನಂತ ಮಕ್ಕಳನ್ನು ಹೊಡೆದು ನಾವೇ ಭಾಗ್ಯವಂತರಪ್ಪ, ನಾವೇ ಭಾಗ್ಯವಂತರು. ನಿಮ್ಮಂತ ತಂದೆಯನ್ನು ಪಡೆದು ನಾವೇ ಭಾಗ್ಯವಂತರಪ್ಪ. ನಿಮಗೆ ಕಲ್ಯಾಣವಾಗಲಿ ಮೇಲೆ ಕೇಳಿ ಮಕ್ಕಳೇ. ಕಂದ ಚಕ್ರಾಯ ಮಲೇಷ್ಯ, ಚಿಕ್ಕಪ್ಪ, ಮನೆಯಲ್ಲಿ ನಿಮ್ಮ ತಾಯಿ ದಾರಿಯನ್ನು ಕಾಯುತ್ತಿರುತ್ತಾಳೆ. ನಿಮ್ಮ ತಾಯಿಗೆ ಭೇಟಿಯನ್ನು ನೀಡಿ ಬನ್ನಿರಿ ಮಕ್ಕಳೇ. ಆಗಲಿ ಚಿಕ್ಕಪ್ಪ, ನಾವಿನ್ನು ಹೋಗಿ ಬರುತ್ತೇವೆ. ನಿಮಗೆ ಕಲ್ಯಾಣವಾಗಲಿ, ಹೋಗಿ ಬನ್ನಿ ಮಕ್ಕಳೇ. ಏತಕ್ಕೆ ಇಂದು ಜಾಲವ ಬೇಸುತ್ತಿದೆ, ಎಂತ ವಿಧಿಯೇ ಏತಕ್ಕೆ ಇಂದು ಜಾಲವ ಬೇಸುತ್ತಿದೆ. ಎಂತ ವಿಧಿಯೇ ಏತಕ್ಕೆ ಇಂದು ಜಾಲವ ಬೇಸುತ್ತಿದೆ, ಎಂತ ವಿಧಿಯೇ ಏತಕ್ಕೆ ಇಂದು ಜಾಲವ ಬೇಸುತ್ತಿದೆ.
ವಿಕ್ರಮನ ಕಾಡೆ ರಾಜ ವಿಕ್ರಮನ ಕಾಡೆ 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 ಸೋತ ಹೋದ ವಿಧಿ ಕಾಡೆ 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 ಸೋತ ಹೋತ ವಿಧಿ ಎಂತ ವಿಧಿ ತಕೆಂದು ಜಾಲವ ಬೇಸುತ್ತಿದೆ ಎಂತ ವಿಧಿ ತಕೆಂದು ಜಾಲವ ಬೇಸುತ್ತಿದೆ ಏ ಜಾಲವ ಬೇಸುತ್ತಿದೆ ಏ ಜಾಲವ ಬೇಸುತ್ತಿದೆ ಕಂದ ಕಂದ ಮಾಳೇಶ ಚಕ್ರಯ್ಯ ಅಮ್ಮ ಬನ್ನಿರಪ್ಪ ಊಟ ಮಾಡೋಣ ಆಗಲಮ್ಮ ತಾಯಿ. ಅಣ್ಣ ಅಣ್ಣ ತಾಯಿ ಅಂದರೆ ಏನು ತಿಳಿರಿ? ಹಂಚಿನ ಮೇಲಿನ ರೊಟ್ಟಿ, ಹಾಲಿನ ಮೇಲಿನ ಕೆನೆ, ಪ್ರೀತಿಯಿಂದ ಉಣಿಸಿದರೆ ಆದಿದೇವತಿ ಭೂದೇವಿ ಇದ್ದಾಗ ನಾ ಭೂದೇವಿ ತಾಯಿ ಇದ್ದಾಗೆ. ಮಗು ಮಾಳೇಶ ಚಕ್ರಯ್ಯ ಅಮ್ಮ ನೀವು ನನ್ನ ಮಕ್ಕಳಲ್ಲಪ್ಪ, ನೀವು ನನ್ನ ಮಕ್ಕಳಲ್ಲ. ತೀರ್ಥಯೋಗದಲ್ಲಿ ರಾಮ ಲಕ್ಷ್ಮಣ ಇದ್ದಂತೆ ನಿಮ್ಮಂತ ಮಕ್ಕಳನ್ನ ಪಡೆದು ನಾನೇ ಭಾಗ್ಯಶಾಲಿಯಪ್ಪ, ನಾನೇ ಪುಣ್ಯವಂತಳು. ನಿಮ್ಮಂತ ತಾಯಿನನ್ನು ಪಡೆದು ನಾವೇ ಹೇಳಿ ಮಕ್ಕಳೇ, ನಿಮಗೆ ಕಲ್ಯಾಣವಾಗಲಿ. ನೋಡಿ ಮಕ್ಕಳೇ, ಹಿಂದಕ್ಕೆ ನಿಮ್ಮ ತಂದೆಯವರು ಜೋಗಿ ಜಂಗಮರು ಬಂದರೆ ಬಹು ಪ್ರೀತಿಯಿಂದ ಸತ್ಕಾರ ನಡೆತಿದ್ದರು. ಭಕ್ತಿ ಮಾಲ್ ನಡೆದು ಪುಣ್ಯಂತ ನಡೆಸಿಕೊಂಡು ನಿಮ್ಮನ್ನು ಹೆತ್ತರಪ್ಪ, ನಿಮ್ಮನ್ನು ಹೆತ್ತರು. ನೀವು ಅವರಂತೆ ಕೂಡ ಭಕ್ತಿ ಮಾಲ್ ನಡೆದು ಪುಣ್ಯಂತ ನಡೆಸಿಕೊಂಡು ಆ ಸತ್ತರ ತಂದೆ ಆತ್ಮಕ್ಕೆ ಶಾಂತಿ ತರುವಂತರಾಗ್ರಪ್ಪ, ಶಾಂತಿ ತರುವಂತರಾಗ್ರಿ. ಅಮ್ಮ ನಾವು ಹುಟ್ಟಿ ಬಂದ ಮೇಲೆ ಗುರು ಎಂಬ ಗಂಡನನ್ನು ಹುಡುಕಿ ಆತನ ಗುಲಾಮನಾಗಿ ಮುಕ್ತಿ ಪಥವನ್ನು ಸೇರಿದೆ ನಮ್ಮ ಮಾನವನ ಧರ್ಮ. ಅಂದಾಗ ತಾಯಿ ನಾನೊಂದು ಮಾತು ಕೇಳಬೇಕೆಂಬುದು ಆಸೆ ಆಗಿದೆ, ಕೇಳಬಹುದನಮ್ಮ? ಮಗು ಮಳೇಶ, ಅದ್ಯಾವ ಮಾತಪ್ಪ? ಈ ನಿನ್ನ ತಾಯಿ ಕೇಳು ಹಣಮತಿ ಮಾತು ಅದು ಚೆನ್ನಾಗಿ ಕೇಳು ಕಂದ. ಅಮ್ಮ ನಾನು ಕಂದ ಹೆದರಿಕಪ್ಪ. ಈ ನಿನ್ನ ತಾಯಿ ಕೇಳು ಹಣಮತಿ ಮಾತು ಅದರ ಚೆನ್ನಾಗಿ ಕೇಳು ಕಂದ, ಹೇಳುತ್ತಾನೆ. ಅಮ್ಮ
ನಾನು ನನ್ನ ಗುರಿನ ಸ್ವಾರ್ಥಕ್ಕಾಗಿ ಹೋಗಿ ಬರ್ಬೇಕೆಂಬುದು ಆಸೆ ಆಗಿದೆ. ಅಲ್ಲಿಗೆ ಹೋಗಿ ಬರ್ಲಿಕ್ಕೆ ಆಶೀರ್ವಾದ ದಯಪಾಲಿಸಿ. ಮಗು ಮಳೇಶ, ಆ ಗುರು ಸೋದಾರ್ಥಕ್ಕಾಗಿ ಹೋಗೋದು ಬೇಡ ಮಗನೇ, ಹೋಗೋದು ಬೇಡ. ಯಾಕಂದರೆ ಹಿಂದಿಗೆ ನಿಮ್ಮ ತಂದೆಯವರು ಗುರು ಸೋದಾರ್ಥಕ್ಕಾಗಿ ಹೋಗಿ ಕಾಮಗಳನ್ನು ಪಡೆದುಕೊಂಡು ಬಂದರಪ್ಪ. ಕಾಮಗಳನ್ನು ಪಡೆದುಕೊಂಡು ಬಂದು ಕೊನೆಗೆ ದೃಷ್ಟ ಬ್ಯಾಡರ ಕೈಲಿ ತಮ್ಮ ಪ್ರಾಣನ ಕೊಟ್ಟರು ಕಂದ, ತಮ್ಮ ಪ್ರಾಣನ ಕೊಟ್ಟರು. ಅದಕ್ಕಾಗಿ ಆ ಗುರುವಿನ ದಯಾ ನಮ್ಮ ಮೇಲೆ ಇದ್ದಂತೆ ಕಾಣೋದಿಲ್ಲ. ಅಲ್ಲಿಗೆ ಹೋಗೋದು ಬೇಡ ಮಗನೇ, ಹೋಗೋದು ಬೇಡ. ಅಮ್ಮ, ತಂದವರಂತೆ ಅಸಾಧ್ಯವಿ ನಾನಲ್ಲ. ನಾನು ಯಾರು, ಏತಕ್ಕಾಗಿ ಬಂದೆ, ಹಿಂದಕ್ಕೆ ನಾನು ಎಲ್ಲಿಗಿದ್ದೆ, ಈಗ ನಾನು ಎಲ್ಲಿಗೆ ಬಂದಿರುತ್ತೇನೆ, ನಾನು ಮಾಡಬೇಕಾಗಿರುವ ಕರ್ತವ್ಯಗಳನ್ನು, ಈ ಮಾನವ ಎಂಬ 3 ಅಕ್ಷರಗಳನ್ನು ಇಟ್ಟುಕೊಂಡಿದ್ದಕ್ಕೆ ಸ್ವಾರ್ಥಕ ತಾಯಿ, ಸ್ವಾರ್ಥಕ. ಇವುಗಳನ್ನು ಅರಿಯದಿದ್ದರೆ ಪಶು ಪಕ್ಷಿ ಕಾಡು ಮೃಗಗಳಂತೆ ತಾಯಿ, ಮೃಗಗಳಂತೆ. ಕಂದ, ಇಷ್ಟೆಲ್ಲ ತಿಳಿದಿಂದ ಮೇಲೆ ನನ್ನ ಹೊಟ್ಟೆಯಲ್ಲಿ ನಿಮ್ಮನ್ನು ಯಾರು ಜೋಪಾನ ಮಾಡಿದ್ರಪ್ಪ, ಯಾರು ಜೋಪಾನ ಮಾಡಿದ್ರು? ಅಮ್ಮ ತಾಯಿ, ಅನ್ನ ದೇವತೆ ತಾಯಿ ಜೋಪಾನ ಮಾಡಿದ್ರಮ್ಮ. ಅದು ಹೇಗಪ್ಪ ಕಂದ ಮಳೇಶ? ಅಮ್ಮ, ನೀನು ತಿಂದಿರುವ ಅಂಡದ ಅಗಳಿನಲ್ಲಿ ಇರುವ ಸತ್ವವು ನನ್ನ ಹೊಟ್ಟೆಯಲ್ಲಿ ಬಂದು ಜೋಪಾನ ಮಾಡಿತ್ತು ತಾಯಿ, ಜೋಪಾನ ಮಾಡಿತ್ತು. ಕಂದ, ನೀನು ದೊಡ್ಡವನಪ್ಪ, ನಿನಗೆ ಬುದ್ಧಿ ಹೇಳುವ ಶಕ್ತಿ ನನ್ನಲ್ಲಿಲ್ಲ. ಕಂದ, ಈಗ ನಿನ್ನ ಗುರು ಯಾವ ಕಾಡಕ ತಾರದಲ್ಲಿ ಇರುವೆನೆಂದು ಹೊರಟಿರುವೆ ಮಗನೇ, ಹೊರಟಿರುವೆ. ಅಮ್ಮ, ನಿನ್ನ ಪವಿತ್ರ ಆತ್ಮದಿದ್ದರೆ ಸಾಕು. ನನ್ನ ಗುರು ಯಾವ ಲೋಕದಲ್ಲಿ ಅಡಗಿರಲಿ, ಕಂಠಿ ಕಮರದಲ್ಲಿ ಅಡಗಿರಲಿ, ಈ 3 ಲೋಕದಲ್ಲಿ ಅಡಗಿರಲಿ, ನನ್ನ ಗುರುವಿನನ್ನು ಹುಡುಕ್ಯಾಡಿ ಶೋಧ ಮಾಡಿ ಬಂಧುನಿಗೆ ಮುಖವನ್ನು ತೋರಿಸುತ್ತೇನೆ ತಾಯಿ, ಮುಖವನ್ನು ತೋರಿಸುತ್ತೇನೆ. ಅಲ್ಲಿಗೆ ಹೋಗಿ ಬರ್ಲಾಕೆ ಆಶೀರ್ವಾದ ದಯಪಾಲಿಸ್ಬೇಕಮ್ಮ. ಹೋಗಿ ಬಾರಪ್ಪ. ಸದ್ವಂದ ಕಾಲ ಶ್ರೀ ಗುರು ಸಿದ್ಧ ಬಿರೇಶ ಆಶೀರ್ವಾದ ನನ್ನ ಮೇಲೆ ಸದ್ವಂದ ಕಾಲದಲ್ಲಿ ನಿನ್ನ ಗುರು ಸೇವೆಗೆ ಹೋಗಿ ಬೇಗನೆ ಬಾ ಕಂದ. ಆಗಲೇ ಹೋಗಿ ಬರ್ತೇನೆ. ಹೋಗಿ ಬಾ ಮಗನೇ, ಪಾಲಿಸುವ ಸೇನ. ಹೋಗಿ ಬಾ ಮಗನೇ, ಪಾಲಿಸುವ ಸೇನ. ಹೋಗಿ ಬಾ ಮಗನೇ.
ಆಗಲಮ್ಮ ಬೇಗನೆ ಹೋಗಿ ಬೇಗನೆ ಬರ್ತೇನೆ. ಅಮ್ಮ ಮಗು ಮಳೇಶ ಗುರು ಸೇವೆ ಮಾಡಿ ಬೇಗನೆ ಮನೆಗೆ ಬಾ ನಾನೇ ಕಲ್ಯಾಣ ಹೋಗಲಿ ಹೋಗಿ ಬಾ. ಆಗಲಮ್ಮ ಹೋಗಿ ಬರ್ತೇನೆ. ಅಣ್ಣ ಹೋಗಿ ಬರ್ತೇನೆ, ನಾ ಹೋಗಿ ಬರ್ತೇನೆ. ಅಮ್ಮ ಹೋಗಿ ಬರುತ್ತವರ ದೇವ ಅಮ್ಮ ಕಂದ ಹೋಗಿ ಬರ್ತೇನೆ. ಹೋಗಿ ಬಾ ಕಂದ ಹೋಗಿ ಬಾ. ದೇವ ಗುರು ಸೊನ್ನಾರಿಸಿದ ಗಿರೀಶ ನನ್ನ ಮಗನಾದ ಮಾಳಪ್ಪನು ನಿನ್ನ ಹುಡಿಲಿ ಹಾಕಿರ್ತಾನೆ. ಅವರನ್ನು ಕಾಪಾಡೋದು ಬಾರ ನಿನ್ನಲ್ಲಿ ಕೂಡಿದ ನನ್ನಪ್ಪ ಶ್ರೀ ಗುರು ಸೊನ್ನಾರಿಸಿದ ಗಿರೀಶ ನಿನ್ನಲ್ಲಿ ಕೂಡಿದೆ. ಗುರುವಿನ ಸೇವೆ, ಗುರುವಿನ ಮರ್ಯಾದೆ, ಗುರುವಿನ ಸೇವೆ, ಗುರುವಿನ ಕಂದ ಶಾಂತನಾಗಮ್ಮ ಮನೆ ಹೋಗಿ ನಡೆಯಮ್ಮ ತಾಯಿ. ಆ ವಿಡಿಯಪ್ಪ ಹೋಗೋಣ.
ಓಹೋ, ನಾನು ಈ ಶಾರದವನ ಗುಣವನ್ನು ಬಿಟ್ಟು ಗೋರಗಿರಿ ಗುಣದಲ್ಲಿ ಬಂದು ವಾಸ ಮಾಡಿಕೊಂಡಿದ್ದರು. ನನ್ನ ಭಕ್ತರು ನನ್ನನ್ನು ಬಿಡಲೇ ಇಲ್ಲ. ಮರದೊಳಗಡಗಿದರು, ಗಂಟಿ ಕಮರಲ್ಲಿ ಅಡಗಿದರು. ನನ್ನ ಭಕ್ತರ ಭಕ್ತಿ ಹೆಚ್ಚಾಗಿರುವುದು ಅಂದಾಗ ನಾನು ಇದೇ ಶಾರದವನ ಗುಣ ಬಿಟ್ಟು ಗೋರಗಿರಿ ಗುಣದಲ್ಲಿ ಬಂದು ವಾಸ ಮಾಡಿಕೊಂಡಿದ್ದರು. ಅದರ ಭಕ್ತನಾದ ತುಕಾಪ್ರಾಯನ ಮಗ ಮಾಳಪ್ಪ ಈತನು ನನ್ನನ್ನು ಹುಡುಕುತ್ತಾ ಬರುತ್ತಿದ್ದಾನೆ. ಬರಲಿ, ಅವನು ಭಕ್ತಿವಂತ, ನಿಷ್ಠಾವಂತ, ಮೇಲಾಗಿ ಹಠವಾದಿ. ನನ್ನನ್ನು ಹುಡುಕಿಕೊಂಡು ಬಂದು ತನ್ನ ತಾಯಿಗೆ ಮುಖವನ್ನು ತೋರಿಸುತ್ತೇನೆ ಎಂದು ವಚನ ಕೊಟ್ಟು ಬಂದಿದ್ದಾನೆ. ಬರಲಿ, ನಾನು ಭಕ್ತರ ಹಿತಚಿಂತಕ. ಭಕ್ತರನ್ನು ಕಾಡಿ ಕಾಡಿ ನೋಡುವುದೇ ನನ್ನ ಕರ್ತವ್ಯ. ಆಗಲಿ, ಅದರ ಭಕ್ತನಾದ ಮಹಾಳಪ್ಪನಿಗೆ ಕಣ್ಣು ಕಾಣದ ಹಾಗೆ, ಶಕ್ಕು ಸಿಗದ ಹಾಗೆ ಇದೇ ಭೂಮಿಗೆ ಭೂಮಿ ಆಗಬೇಕು, ಶಿವಿಗೆ ಶಿವಿಗಳಾಗಬೇಕು. ಆಗ ತಿಳಿಯಲು ಭಕ್ತನಾದ ಮಹಾಳಪ್ಪನ ಸತ್ಯ ಅಸತ್ಯ. ಶಿವ
ಓಹೋ, ಇದರೇ ನನ್ನ ಗುರುವಿನ ಸ್ಥಾನ. ವಿದೇ ಗೋಡಗೇರಿ ಗುಡ್ಡದಲ್ಲಿ ನನ್ನ ಗುರು ಇರುವನೆಂದು ಕೆಲ ಜನರಿಂದ ತಿಳಿದು ಬಂದಿದೆ. ಆದ್ದರಿಂದ ನಾನು ಇಲ್ಲಿಗೆ ಬಂದಿರುತ್ತೇನೆ, ಇಲ್ಲೇ ಹುಡುಕಿ ನೋಡುತ್ತೇನೆ. ಯಾಕಪ್ಪ ಸಿದ್ಧಾರ್ಥ ಗುರುವೇ, ನಾನು ಎಷ್ಟೊಂದು ಹುಡುಕಿದರು ನೀನು ಸಿಗಲೇ ಇಲ್ಲ ಅಂದಾಗ ನಾನೇನು ಅಂತ ಅಪರಾಧ ಮಾಡಿರುವೆಂದು ನನ್ನ ಮೇಲೆ ನಿನ್ನ ಸಿಟ್ಟು ತಂದೆ. ದಯ ತೋರು ನನ್ನಪ್ಪ, ದಯ ತೋರು ದೇವ. ನೀನು ಹೇಳಿ ಈ ಯಾರಿಗೂ ನನ್ನ ನಿಜವಾದ ರೂಪವನ್ನು ಕೊಟ್ಟಿಲ್ಲ. ನಿನ್ನ ರೂಪವನ್ನು ಅರತ್ತವರು ಯಾರು ಈ ಜಗದಲ್ಲಿ? ನಾನಾದರೂ ಒಬ್ಬ ಜ್ಞಾನಿ. ಈ ಅಜ್ಞಾನಿಗೆ ನಿನ್ನ ಆಶೀರ್ವಾದ ಮಹಿಮೆವೆಂದಿದ್ದರೆ ಸಾಕು ನನ್ನಪ್ಪ, ಸಾಕು. ನೀನು ಕಾಡು ಕಂಟಿ ಗುಹೆ ಅರಣ್ಯಗಳಲ್ಲಿ ಅಡುಗನಾಗಿದ್ದರೂ ಮಾತ್ರ ನಿನ್ನನ್ನು ಹುಡುಕಿಸೋದು ಮಾಡೇ ತೀರುತ್ತೇನೆ. ಇಲ್ಲವಾದರೆ ಮಾನವನಾಗಿ ಹುಟ್ಟಿ ಬಂದು ಪದವೇನು ತಂದೆ, ಪದವೇನು? ಓಂ ನಮಃ ಶಿವಾಯ. ಮಾಡಪ್ಪ, ಏನೋ ಮನುಷ್ಯ ಹಿಂದಕ್ಕೆ ನಿನ್ನಂತ ಆಟವ ಹಿಡಿದು ಆ ಬೇಡದ ಕನ್ನಪ್ಪ ಶಿವ 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 ಎಂದು ಬಂದ ನನ್ನ ಮಾನದ ರೂಪ ಅವನಿಗೆ ಅಲ್ಲದೆ ಅವನ ಗುರಿ ಇಟ್ಟ ಹೊಡೆಯುವ ಬಾಣಿಗಳಿಂದ ಕಣ್ಣವು ಕಿತ್ತಿಕೊಂಡು ನನ್ನ ಶಿವಲಿಂಗನ ಗದ್ದಿಗೆ ಅರ್ಪಿಸಿದ. ಕೊನೆಗೆ ಅವನ ಭಕ್ತಿಗಾಗಿ ಮೆಚ್ಚಿ
ಹುಡುಕು ಮನುಷ್ಯ ಹುಡುಕು, ನಿನಗೆ ತೋರಿಸುತ್ತೆ ನನ್ನ ಮಾಯದ ಜಾಲನ್ನ. ಓಹೋ, ಅಂತೂ ಹಠದಿಂದ ಹುಡುಕುತ್ತಾ ಬರ್ತಿದ್ದಾನಲ್ಲ, ಬರಲಿ. ನಾನು ಈಗಿಂದಲೇ ಇದೇ ಕಾಣುವ ಎಕ್ಕೆ ಗಿಡಕ್ಕೆ ಎರಡಾಗಬೇಕು. ಆಗ ನಡೆದ ನನ್ನ ಮುಂದಿನ ಕಾರ್ಯ. ಶಿವ ಹಾ ಇದೇನು ಮತ್ತೇನಿದೆ ಗುರು, ಮತ್ತೇನಿದೆ ಗುರು? ಕಣ್ಣು ಕಾಣಲಾಗೆ ಸಿಕ್ಕು ಸಿಗದ ಹಾಗೆ ಮಾಯವಾಗಿ ಎಲ್ಲಿಗೆ ಹೋದರಲ್ಲ. ಹೋಗಲಿ, ಎಲ್ಲಿಗೆ ಹೋದರೂ ನಾನು ಇಲ್ಲೇ ಹುಡುಕಿ ನೋಡುತ್ತೇನೆ. ಹಾವಿ ಎಕ್ಕೆ ಗಿಡಕ್ಕೆ, ಎಕ್ಕೆ ಗಿಡಕ್ಕೆ ಮಾಯವಾದರೆ ನಾನು ನಿನ್ನನ್ನು ಬಿಡುತ್ತಾನೆ ಎಂದು ತಿಳಿದುವೇನಪ್ಪ. ನನ್ನ ಮರಣ ಹೊಂದಿದರು ಸರಿ, ಬೂತಾಗಿ ಬಂದು ನಾನು ನಿನ್ನ ಬೆನ್ನು ಹತ್ತಿ ನಿನ್ನನ್ನು ಹುಡುಕಿಸೋದ ಮಾಡಿ ನಾನು ನಿನ್ನ ಚರಣ ದಾಸನಾಗಿ ಸೇವೆ ಮಾಡದಿದ್ದರೆ ಈ ಅರಿವಿನ ಜನ್ಮಕ್ಕೆ ಬಂದು ಫಲವೇನು ತಂದೆ, ಫಲವೇನು? ಗುರು ಜ್ಞಾನ ಮಾಡುವುದರಲ್ಲಿ ಮಾಡಿ ನೋಡು. ಓಂ ನಮಃ ಶಿವಾಯ. ಓಹೋ, ನಾನು ಎಷ್ಟು ಮಾಡಿದರೂ ಇವನು ಬೆನ್ನು ಬಿಡುವಂತೆ ಕಾಣುವುದಿಲ್ಲ. ಬರಲಿ, ನಾನು ಈಗಿಂದಲೇ ಇದೇ ಕಾಣುವ ಕಿರಿಯಲ್ಲಿ ಗಡ್ಡ ಕಿರಿಯಾಗಿ ಸಿಗುತ್ತೇನೆ. ಈತನು ಬಂದು ಸಿಗದರೆ ಪಾತಾಳಿಕೆ ಒಯ್ಯುತ್ತೇನೆ. ಮಾಡಪ್ಪ, ಎಲ್ಲ ಮನುಷ್ಯ ಹಿಂದಕ್ಕೆ ನನ್ನನ್ನು ಹುಡುಕಿಕೊಂಡು ಬಂದು ನಿನ್ನ ತಾಯಿಗೆ ಮಗುವ ತೋರಿಸುತ್ತೇನೆ ಎಂದು ವಚನ ಕೊಟ್ಟು ಬಂದಿರದೆ ಯಾವತ್ತ. ಕಾಣು ಕಾಣು ಮಾಡಪ್ಪ ನಿನ್ನ ಗುರುವಿನನ್ನ. ಶಿವ
ಇದೇನು ಮತ್ತೆ ನನ್ನ ಗುರು ಕಣ್ಣು ಕಹಾನದಾಗೆ ಸಿಕ್ಕು ಸಿಗದ ಹಾಗೆ ಮಾಯವಾಗಿ ಎಲ್ಲಿಗೆ ಹೋದನಲ್ಲ. ಎಷ್ಟು ಪಾಪಗಳು ಮಾಡಿದ ಬೇಡರ ಕಣ್ಣಪ್ಪನಿಗೆ ದರ್ಶನವನ್ನು ಕೊಟ್ಟು ಮುಕ್ತಿ ಮಾರ್ಗವ ತೋರಿದ ನಿಲ್ಲದವೇ ನಮ್ಮ ಸದ್ಗುರು. ಇರಲಿ, ನಾನು ಈಗಲೇ ವಿಜಯ ಕಾಣುವ ರಾಜ ಕರೆಯಲು ಪ್ರಾಣ ಕೊಡಲು ಸಿದ್ಧರಾಗಿರುತ್ತೇವೆ. ಓಂ ನಮಃ ಶಿವಾಯ. ಎಲ್ಲ ಹುತ್ತ ತನ್ನ ಪ್ರಾಣ ಭಯ ತನಗಿಲ್ಲದ ನನ್ನ ಕೂಡ ಡೋನಾಲ್ಡ್ ಕೆರೆಯಲ್ಲಿ ಸಿಗದಲ್ಲ ಜಿಗಿಯಲಿ. ಗುರು ಶಿಷ್ಯರ ಭಕ್ತಿಯ ಪರೀಕ್ಷೆ ಪಾತ್ರದಲ್ಲಿ ನಡೆದರೆ ಭೂಲೋಕದ ಭಕ್ತರಿಗೆ ಹೇಗೆ ಕೇಳುವುದು? ಬೇಡ, ಈತನನ್ನು ಪಾತಾಳ ಲೋಕದಿಂದ ಈ ಭೂಲೋಕಕ್ಕೆ ಕರೆದುಕೊಂಡು ಬಂದು ಈ ಭೂಲೋಕದಲ್ಲಿ ಗುರು ಶಿಷ್ಯರ ಮಹಿಮೆ ತಿಳಿಸಿದರೆ ಈ ಜನ್ಮ ಸ್ವಾರ್ಥಕ್ಕಾಗುವುದು. ಭೂಲೋಕಕ್ಕೆ ಕರೆದುಕೊಂಡು ಬರೋಣ. ಈ ಭೂಲೋಕದಲ್ಲಿ ನಡೆಯಲಿ ಗುರು ಶಿಷ್ಯರ ಮಹಿಮೆ. ಭೂಲೋಕಕ್ಕೆ ಕರೆದುಕೊಂಡು ಬರೋಣ. ಶಿವ ಎಲ್ಲಿ ಹೋದೆಯ ಎನ್ನ ಮಾಯದ ಮಗನೇ, 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 ಎಲ್ಲಿ ನಿನ್ನಯದರು ಸೇನಾಯನಗೆ ಪಾವನ ನಿನ್ನಯ ಸ್ವರೂಪದ ನಿನ್ನಯದರು ಸೇನಾಯನಗೆ ಪಾವನ ಎಲ್ಲಿರಪ್ಪ ಪಾವನ
ದೇವಾದಿ ದೇವ, ನನ್ನ ಮಗನಾದ ಮಾಳಪ್ಪ ಸೋದಾರ್ಥಕ್ಕೆ ಹೋದನು, ಇನ್ನೂ ಮನೆಗೆ ಬಂದಿಲ್ಲ. ಕಂದ ಏನಿದೆಯಪ್ಪ? ಬೇಡಪ್ಪ ನನ್ನ ತಾಯಿಗೆ ಅಮೃತ ನಾವು ಕಂದ. ಈ ನಿನ್ನ ತಾಯಿಯ ಕರುಳು ಮರ ಮರ ಬರುತ್ತದೆ ಮಗನೇ. ಬೇಡಪ್ಪ ನನ್ನ ತಾಯಿಗೆ ಅಮೃತ ನಾವು ಕಂದ. ನನ್ನ ಮಗನು ಎಲ್ಲಿ ಹುಲಿ ಕಡಿ ಬಾಯಿಗೆ ಸಿಕ್ಕರೆ ನನ್ನ ಮಗನ ಗತಿ ಹೇಗಿದೆವಾ? ಕಂದ ದೇವರ ಪಾತ್ರ ತಾಯಿಗೆ ಮುಗಿದು ಒಂದು ನಾವು ಕಂದ. ಕಂದ ಬೇಗನೆ ಬಂದು ನಿನ್ನ ತಾಯಿಗೆ ಮುಗುರ ತೋರಿಸೋದು ನಾವು ಕಂದ. ಮುಗುರ ತೋರಿಸೋದು ನಾವು ಕಂದ. ಸೋದನೆಗಾಗಿ ಹೋದೆ ಗುರು, ಸೋದನೆಗಾಗಿ ಹೋದೆ. ನನ್ನ ತೆರಿವೆ ಸುತ್ತಾ ಇದೆ. ನನ್ನ ಮಗನಾದ ಮಾತಿಗೆ ಏನಾದರೂ ತೊಂದರೆ ಆಗಿರಬಹುದೇ? ದೇವ ಗುರು ಸುನ್ನಾರಿಸಿದ ವೇಷ. ನನ್ನ ಮಗನಾದ ಮಾತಿಗೆ ಏನಾದರೂ ತೊಂದರೆ ಆದರೆ ಇದೇ ನನ್ನ ಮನೆಯಿದೆ. ತೆರೆದುಕೊಂಡು ಪ್ರಾಣಗಳು ಸಿದ್ಧರೇ ದೇವ, ಸಿದ್ಧರಿರುವೆ ಕಂದ. ಮಾಡೇಶ ಅಮ್ಮ ಅಮ್ಮ ಚಿಂತೆ ಮಾಡಬೇಡಮ್ಮ, ಚಿಂತೆ ಮಾಡಬೇಡ. ಶಾಂತವಾಗಿರು ತಾಯಿ, ಶಾಂತವಾಗಿರು. ಈಗ ನಾನು ಪಾತಾಳದಲ್ಲೇ ಇದ್ದೇನೆ ತಾಯಿ, ಪಾತಾಳದಲ್ಲೇ ಇದ್ದೇನೆ. ಮಗು ಮಳೇಶ ಅಲ್ಲಿಗೆ ಹೇಗೆ ಹೋದೆ ಕಂದ, ಹೇಗೆ ಹೋದೆ? ಅದು ಎಲ್ಲ ಗುರು ಮಾಡಬೇಕಾಗಿ ಕಂದ. ಆಗ ಗುರು ಸಿಕ್ಕಿದನೇನಪ್ಪ, ಸಿಕ್ಕಿದನೇನು? ಹಾ ಸಿಕ್ಕ
ನೀನೇನು ಚಿಂತಿಸಬೇಡ, ಚಿಂತೆ ಮಾಡಬೇಡ. ಶಾಂತವಾಗಿರು ತಾಯಿ, ಶಾಂತವಾಗಿರು. ಆಯ್ತು ಕಂದ. ಸದಬದ್ಧ ಕಾಲ ಶ್ರೀಗುರು ಸಿದ್ಧವೀರೇಶನ ಆಶೀರ್ವಾದ ನಿನ್ನ ಮೇಲೆ ಸುಗಂಧಕಾರಲಿ. ದೇವ ಗುರು ಸ್ವಾಮಿನಾರಿಸಿದ ವೀರೇಶ, ನನ್ನ ಮಗ ಎಂತ ಶಕ್ತಿವಂತ, ಎಂತ ಭಕ್ತಿವಂತ. ಅವರ ತಂದೆ ಭೂಲೋಕದಲ್ಲಿ ಗುರು ಸೇವೆ ಮಾಡಿದ್ರು ಕೂಡ ನನ್ನ ಮಗನಾದ ಮಾಡಪ್ಪ ಪಾತಾಳದಲ್ಲಿ ಗುರು ಸೇವೆ ಮಾಡಿ ಗೆದ್ದ. ನನ್ನ ಮಗನ ಜನ್ಮವು ಸ್ವಾರ್ಥಕವಾಯಿತು ಕಂದ. ಈ ಜಗತ್ತಿನಲ್ಲಿ ಯಾವ ಬಾಯಿ ಮಾಡಪ್ಪನದು ಬದುಕುಡೆಯುತ್ತ ನಾವು ಕಂದ, ಬದುಕುಡೆಯುತ್ತ ನಾವು. ದೇವ ನನ್ನ ಕಂದ ನಿನ್ನ ಉಳಿದೆ ಆಗಿರ್ತಾನೆ, ಅವನನ್ನು ಕಾಪಾಡುತ್ತವೆ ಬಾರ. ನಿನ್ನಲ್ಲಿ ಕೂಡ ನನ್ನಪ್ಪ ಶ್ರೀಗುರು ಸ್ವಾಮಿನಾರಿಸಿದ ವೀರೇಶ, ನಿನ್ನಲ್ಲಿ ಕೂಡ ಕರುಣಾಹೃದಯ ಶಿವನೇ ದೇವ, ಶರಣರ ಕಾಯುನೆ ಬಾರ್. ಶರಣರ ಕಾಯ ಕರುಣಾಹೃದಯ
ತಾವು ಪಾತಾಳದಲ್ಲಿ ಕುಳಿತರೆ ಭೂಲೋಕದ ಭಕ್ತರ ಗತಿಯನ್ನು ತಂದೆ ನಡೆಯಪ್ಪ ಆ ಭೂಲೋಕಕ್ಕೆ ಹೋಗೋಣ. ಮಗು ಮಾಳೇಶ ಹಾ ಮಗು ಮಾಳೇಶ ಅಂದಾಗ ಎಲ್ಲ ಜನ್ಮವು ಪಾವನವಾಯ್ತು ತಂದೆ, ಪಾವನವಾಯ್ತು. ಈ ಮಾತನ್ನು ಕೇಳಲು ಏಳು ಜನ್ಮದಿಂದ ಕಾಯ್ತಾ ಇದ್ದೇನೆ. ನಡೆಯಪ್ಪ ಆ ಭೂಲೋಕಕ್ಕೆ ಹೋಗೋಣ. ಆಗಲಿ ನಡೆಯಪ್ಪ ಭೂಲೋಕಕ್ಕೆ ಹೋಗೋಣ. ನಡೆಯಪ್ಪ ಹೋಗೋಣ.
ಮಾಲೇಶ, ನೀನು ಮಾಡುವ ಸೇವೆ ನನಗೆ ಸರಿಯಿಲ್ಲ. ಗುರುದೇವ, ಮಾಲೇಶ, ನೀನು ತರುವ ಶೀತಳ ಎಂಜಲವಾದ ಶೀತಳ. ನೀನು ತರುವ ಪತ್ರಿ ಪುಷ್ಪಾದಿಗಳು ಮುಟ್ಟಾಗಿರೋ. ಈ ರೀತಿ ನಿನ್ನ ಸೇವೆ ಮಾಡುವುದಾದ್ರೆ ನೀನು ಇಲ್ಲಿಂದ ಹೊರಟು ಹೋಗಬೇಕು. ಗುರುದೇವ, ಯಾವ ರೀತಿಯಾಗಿ ಸೇವೆ ಮಾಡಬೇಕೆಂಬುದನ್ನು ತಿಳಿಸಿಕೊಡಿ. ನಾನು ನನ್ನ ಜೀವನ ಹಂಗ ತೊರೆದು ನನ್ನ ದೇಹ ಇರುವ ತನಕ ಭಕ್ತಿಯಿಂದ ತಮ್ಮ ಸೇವೆಯನ್ನು ಮಾಡುತ್ತೇನೆ. ಹೀಗೆ ಆಶೀರ್ವದಿಸುತ್ತಂತೆ. ಮಾಲೇಶ, ನಾನು ಹೇಳಿದ್ದ ಸಾಹಿತ್ಯಗಳನ್ನು ತಂದು ಸೇವೆ ಮಾಡುವುದಾದ್ರೆ ಮಾಡು, ಇಲ್ಲವಾದ್ರೆ ಬೇಡ. ಆಗಲಿ ಗುರುದೇವ, ಹಾಗೆ ಆಗಲಿ. ತಾವು ಹೇಳಿದ್ದನ್ನು ನನ್ನ ತಲೆಯ ಮೇಲೆ ಹೊತ್ತಿಕೊಂಡು ಮಾಡುತ್ತೇನೆ. ನನ್ನನ್ನು ಕಾಪಾಡಬೇಕು ದೇವ, ಕಾಪಾಡಬೇಕು. ಹಸಿದು ಕರವು ತನ್ನ ತಾಯಿನ ಹುಡುಕುತ್ತಾ ಬಂದಂತೆ ಅಂತ ಹಸಿವಿನಿಂದ ನಾನು ಬಂದು ತಮ್ಮ ಸೇವೆ ಮಾಡಿ ಕರ್ತಾರ್ಥನಾಗಬೇಕೆಂಬ ಆಸೆ ತಂದೆ, ಆಸೆ. ನನಗೆ ಆಶೀರ್ವದಿಸು ತಂದೆ, ಆಶೀರ್ವದಿಸು. ಮಾಲೇಶ, ಎಂದು ನನ್ನ ಸೇವೆ ನಡೆಯಬೇಕಾದ್ರೆ ಆ ಪಾಂಡವರ ಕೋಟೆ ಹೂವಬೇಕು, ನಾಗರಭೂಮಿ ಶೀತಳಗಳ ಬೇಕು. ಇಷ್ಟೆಲ್ಲ ತಂದು ನೀನು ನನ್ನ ಸೇವೆ ಮಾಡಬಲ್ಲೆಯ? ಆಗಲಿ ಗುರುದೇವ. ಮತ್ತೆ ಏನಿರುವುದು ಈಗಲೇ ತಿಳಿಸಿಕೊಡಬೇಕು ಸ್ವಾಮಿ. ಕೇಳು ಮಾಲೇಶ, ನನ್ನ ಪೂಜೆ ನಡೆಯುವ ಕಾಲಕ್ಕೆ ಯಾವ ದೋಷಾದಿಗಳು ಆಗಬಾರದು. ಸ್ಪರ್ದೀಪ, ಕರ್ಪೂರ, ತಾಂಬೂಲ, ಗಂಧಾಕ್ಷತೆಯಿಂದ ಮಕರಿಂದ ಹಿಡಿಯಬೇಕು. ನಿನ್ನ ಕೈಯಲ್ಲಿ ಗಂಟೆ ಧೂಪಾರ್ತಿಗಳನ್ನು ಹಿಡಿದು ಮಂಗಳಾರತಿಯನ್ನು ಮಾಡಬೇಕು. ಆ ಸೂರ್ಯ ಚಂದ್ರಾದಿಗಳಿಗೆ, ಅಷ್ಟು ದಿಕ್ಪಾಲಕರಿಗೆ ಮತ್ತು ನಕ್ಷತ್ರಗಳಿಗೆ ಮುಟ್ಟಬೇಕು. ನೀನು ವಿಷ್ಣು ಭಕ್ತಿಯಿಂದ ನನ್ನ ಸೇವೆ ಮಾಡಿದ ನಿಜ ಆಗಿದ್ದರೆ ಈ ನಿನ್ನ ಈ ಕೀರ್ತಿ ಜಗಕ್ಕೆ ಬೆಳಿಗ್ಗೆ ಹೋಗುವುದು. ಹೋಗು, ಇಷ್ಟೆಲ್ಲ ಸಾಹಿತ್ಯಗಳನ್ನು ತಂದು ನನ್ನ ಸೇವೆ ಮಾಡಿ ಹೋಗು. ಆಗಲಿ ತಂದೆ, ನಾನಿನ್ನ ಹೋಗಿ ಬರುತ್ತೇನೆ. ನನಗೆ ಆಶೀರ್ವಾದ ದಯ ಪಾಲಿಸು ನನ್ನಪ್ಪ. ಹೋಗಿ ಬರುತ್ತೇನೆ. ಹಾ, ತಥಾಸ್ತು. ಹೋಗು ಮಾಲೇಶ, ಹೋಗು. ನಿನ್ನ ಭಕ್ತಿಯ ಪರೀಕ್ಷೆ ಮಾಡಬೇಕಾದ್ರೆ ನಿನ್ನನ್ನು ಕಾಡಿ ಕಾಡಿ ನೋಡುತ್ತೇನೆ. ಮಾಡಪ್ಪ, ಎಲ್ಲ ಮಾಲೇಶ, ನೀನಿಂದು ತುಂಬುವ ನಾಗರ ಬಾವಿಯಲ್ಲಿ, ನೀನು ತುಂಬುವ ಶೀತಳ ಬಾವಿಯಲ್ಲಿ ನಾಗ ಸರ್ಪನಾಗಿ ಬರುತ್ತೇನೆ. ನೀನು ಹೋಗುವ ದಾರಿಯಲ್ಲಿ ಅಡ್ಡಗಟ್ಟಿ ಬಂದು ನಿನ್ನ ಭಕ್ತಿಯ ಪರೀಕ್ಷೆ ಮಾಡುತ್ತೇನೆ. ಆಗ ತಿಳಿಯುವುದು ನಿನ್ನ ಸತ್ಯ ಅಸತ್ಯ. ಶಿವ ಓಹೋ, ಮನೆಯಲ್ಲಿ ನನ್ನ ತಾಯಿ ಮಣಿಗಿರುವಳು. ನಾನು ನನ್ನ ಮಣಿಗಿರು ತಾಯಿನನ್ನು ಎಬ್ಬಸಿದರೆ ನಾನು ಪಾಪಕ್ಕೆ ಗುರಿಯಾಗಬಹುದಲ್ಲ. ಬೇಡ, ನಾನು ನನ್ನ ಮಣಿಗಿರು ತಾಯಿನನ್ನು ಎಬ್ಬಸುವುದು ಬೇಡ. ನಾನು ಇಲ್ಲೇ ಗುರು ಜ್ಞಾನವನ್ನು ಮಾಡುತ್ತಾ ನಿಲ್ಲಬೇಕು. ಹೋ, ಕನ್ನವ ಭದ್ರ ನಿದ್ದಿಲಿ ತೊಡಗಿರಳು. ಅವಳ ಮಗನಾದ ವಾಳಿಂಗರಾಯ
ಹಾಲು ಅರಿವಿನ ಹೊತ್ತಿಕೊಂಡು ಬಂದು ಬಾಗಿಲದಲ್ಲಿ ನಿಂತಿರುವನು. ಆ ತಾಯಿಗೆ, ಆ ಕಂದನಿಗೆ ತನ್ನ ತಾಯಿನ ಎಚ್ಚರಗೊಳಿಸಿ ಆ ತಾಯಿಯ ದರ್ಶನವನ್ನು ಕುಡಿಸಬೇಕು. ಕನ್ನವ್ವ, ಕನ್ನವ್ವ, ಹಾ ಯಾರ ಮಾತಾಯಿ? ಗಾಬರಿ ಆಗಬೇಡಮ್ಮ ಮಗಳೇ, ನಾನು ತುಳಜಾಪುರದ ಹಂಬಾಭವನ ಇರ್ತೇನೆ. ಹೇಳಮ್ಮ, ನಿನ್ನ ಮಗನಾದ ಮಾಳಿಂಗರಾಯ ಹಾಲು ಅರಿವಿನ ಹೊತ್ತಿಕೊಂಡು ಬಾಗಿಲದಲ್ಲಿ ಬಂದು ನಿಂತಿರುವನು. ಹೇಳಮ್ಮ, ಬೇಗನೆ ಎದ್ದು ನಿನ್ನ ಕಂದನಿಗೆ ದರ್ಶನವನ್ನು ಕೊಡಮ್ಮ, ದರ್ಶನವನ್ನು ಕೊಡು. ಆಗ್ಲಮ್ಮ, ಬೇಗನೆ ಎದ್ದು ನನ್ನ ಕಣ್ಣಿಗೆ ದರ್ಶನ ಕೊಡುತ್ತೇನೆ. ಬಾ ಮಗು ಚಂದಿರ ಬೇಗನೆ ಬಾಡುತ್ತ ಪಾಡುತ್ತ ನಲಿಯುತ್ತ ಬಾ. ಬಾ ಮಗು ಚಂದಿರ ಬೇಗನೆ ಬಾ, ಆಡುತ್ತ ಪಾಡುತ್ತ ನಲಿಯುತ್ತ ಬಾ. ಬಾ ಮಗು ಚಂದಿರ ಬೇಗನೆ ಬಾ, ಆಡುತ್ತ ಪಾಡುತ್ತ ನಲಿಯುತ್ತ ಬಾ. ಬಾ ಮಗು ಚಂದಿರ ಬೇಗನೆ ಬಾ, ಆಡುತ್ತ ಪಾಡುತ್ತ ನಲಿಯುತ್ತ ಬಾ. ಬಾ ಮಗು ಚಂದಿರ ಬೇಗನೆ ಬಾ, ಆಡುತ್ತ ಪಾಡುತ್ತ ನಲಿಯುತ್ತ ಬಾ. ಬಾ ಮಗು ಚಂದಿರ ಬೇಗನೆ ಬಾ, ಆಡುತ್ತ ಪಾಡುತ್ತ ನಲಿಯುತ್ತ ಬಾ. ಬಾ ಮಗು ಚಂದಿರ ಬೇಗನೆ ಬಾ, ಆಡುತ್ತ ಪಾಡುತ್ತ ನಲಿಯುತ್ತ ಬಾ. ಬಾ ಮಗು ಚಂದಿರ ಬೇಗನೆ ಬಾ, ಆಡುತ್ತ ಪಾಡುತ್ತ ನಲಿಯುತ್ತ ಬಾ. ಹೂವಿನ ಜಯ ಹೊಲಸುವೆ ಬಾ, ಬಣ್ಣದ ಶಾಲವಾತುವೆ ಬಾ. ಹೂವಿನ ಅಂಗೆಯ ಹೊಲಸುವೆ ಬಾ, ಬಣ್ಣದ ಜಾಲ ಕೊಡುವೆನು ಬಾ. ಹೂವಿನ ಜಯ ಹೊಲಸುವೆ ಬಾ, ಬಣ್ಣದ ಶಾಲವಾತುವೆ ಬಾ. ಹಣ್ಣಿನ ಬಾಚಲ ಕೊಡುವೆನು ಬಾ, ಅಮ್ಮ ಎಂದು ಕರೆಯುತ್ತ ಬಾ. ಹಣ್ಣಿನ ಬಾಚಲ ಕೊಡುವೆನು ಬಾ, ಅಮ್ಮ ಎಂದು ಕರೆಯುತ್ತ ಬಾ. ಬಾ ಮಗು ಚಂದಿರ ಬೇಗನೆ ಬಾ, ಆಡುತ್ತ ಪಾಡುತ್ತ ನಲಿಯುತ್ತ ಬಾ. ಅಸರಂಗಿ ಹಲಗಡಗ ಕೊಳಸುವೆ ಬಾ, ಕುತಾನೆಯ ಪಾತೆಗೆ ಹೊಲಸುವೆ ಬಾ. ಹಸರಂಗಿ ಹಲಗಡಗ ತೊಡೆಸುವೆ ಬಾ, ಕುತನಿಯ ಕೊಂಚಿಗೆ ಹೊಲಸುವೆ ಬಾ. ಅಸರಂಗಿ ಹಲಗಡಗ ಕೊಡಸುವೆ ಬಾ, ಕುತಾನೆಯ ಪಾತೆಗೆ ಹೊಲಸುವೆ ಬಾ. ಚಿನ್ನದ ಕಿರೀಟ ಹಾಕುವೆ ಬಾ, ಅಮ್ಮ ಎಂದು ಕರೆಯುತ್ತ ಬಾ. ಚಿನ್ನದ ಕಿರೀಟ ಹಾಕುವೆ ಬಾ, ಅಮ್ಮ ಎಂದು ಕರೆಯುತ್ತ ಬಾ. ಬಾ ಮಗು ಚಂದಿರ ಬೇಗನೆ ಬಾ, ಆಡುತ್ತ ಪಾಡುತ್ತ ನಡೆಯುತ್ತ ಬಾ. ಬಾ ಮಗು ಚಂದಿರ ಬೇಗನೆ ಬಾ, ಅಮೃತ ಪಾಡುತ್ತ ಆಡುತ್ತ ಪಾಡುತ್ತ ಆಡುತ್ತ ಪಾಡುತ್ತ ನಡೆಯುತ್ತ ಬಾ. ಮಗು ಮಳೇಶ ಈಗ ಬಂದನ ಪಾಕತ. ಹೌದಮ್ಮ ತಾಯಿ, ಈಗ ಬಂದೆನಮ್ಮ, ಈಗ ಬಂದೆ. ಕಂದ, ನಿನಗೆ ಕಲ್ಯಾಣವಾಗಲಿ ಮೇಲೆ ಕೇಳಪ್ಪ. ಕಂದ ಮಳೇಶ, ಸೂರ್ಯನಿಗಿಂತ ಚಲು ಬಳ, ಸೂರ್ಯನಿಗಿಂತ ಚಲು ಬಳ, ಚಂದ್ರನಿಗಿಂತ ಕಳಿ ಬಳ. ಕಳಿಗಳು ಕಂಡಂತೆ ಹಾಲ ಮಾರಿಗಳು ಬಾಡಿದಂತೆ ಹೀಗೆ ಕಪ್ಪ ನಿನ್ನ ಮುಖವು ಸಪ್ಪಗಾಗಿದೆ. ಯಾರು ನಿಂದಾರ, ಯಾರು ನಾಡಿದಾರ? ಈ ನಿನ್ನ ತಾಯಿ ಮುಂದೆ ನೀನಾದ್ರೂ ಚೆನ್ನಾಗಿ ಹೇಳುಕಂದ. ಅಮ್ಮ ತಾಯಿ, ನನಗೆ ಯಾರೇನು ಅಂದಿಲ್ಲ ತಾಯಿ, ಯಾರೇನು ಆಡಿಲ್ಲ.
ಆ ನನ್ನ ಗುರು ಮೊದಲಿಗೆ ಅಲ್ಲಮ್ಮ ಅವಗಡ ದೇವರ ತಾಯಿ ಕಾಡಬಾರದು ಕಾಡನ ಬೇಡಬಾರದು ಬೇಡನ ಆ ಪಾಂಡವರ ಕೋಟಿ ಹೂ ಬೇಡಿದ್ದಾನೆ ತಾಯಿ ನಗರಭೂಮಿ ಶೀತಳಗಳನ್ನು ಬೇಡಿದ್ದಾನೆ. ಗುರು ಹೇಳಿದ ಮಾತವನ್ನು ಕೇಳಿಕೊಂಡು ನಾನು ತಡ ಮಾಡದೆ ತೆಗೆದುಕೊಂಡು ಬರಲು ಹೊಂಟಿದ್ದೇನೆ ತಾಯಿ, ಹೊಂಟಿದ್ದೇನೆ. ಮಗು ಮಳೇಶ, ಅವನ ಹೆಚ್ಚಿನ ಗುರು ಇದ್ದರೆ ಆತನ ಗಂಚಿನ ಗುಡಲಿ ಇರಲಿ. ಆ ಪಾಂಡರ ಕೋಟಿಗೆ ಹೋಗುವುದು ಬೇಡ ಮಗನೇ, ಹೋಗುವುದು ಬೇಡ. ಯಾಕಂದರೆ ಆ ಪಾಂಡರ ಕೋಟಿ ಬಹಳ ಬಂಧನದಲ್ಲಿ ಇರುತ್ತದೆ. ಅಲ್ಲಿ ಹೋದ ಸಿದ್ಧರು ಯಾರು ಮರಳಿ ಬಂದಿಲ್ಲ ಕಂದ, ಮರಳಿ ಬಂದಿಲ್ಲ. ಅದಕ್ಕಾಗಿ ಅಲ್ಲಿಗೆ ಹೋಗೋದು ಬೇಡ ಮಗನೇ, ಹೋಗೋದು ಬೇಡ. ಅಮ್ಮ ತಾಯಿ, ನೀನು ನನ್ನ ಗುರುವಿಗೆ ನಿಂದೆವನ್ನು ಆಡಬೇಡ ತಾಯಿ, ನಿಂದೆವನ್ನು ಆಡಬೇಡ. ನಿನ್ನ ದಯವು ಹಾಗೂ ಆ ಗುರುವಿನ ದಯವು ನನ್ನ ಮೇಲಿದ್ದರೆ ಸಾಕು. ನಾನು ಹೋಗಿ ತೆಗೆದುಕೊಂಡು ಬಂದೇ ಬರುತ್ತೇನೆ ತಾಯಿ, ನನಗೆ ಆಶೀರ್ವದಿಸು. ಹೋಗಿ ಬಾರಪ್ಪ. ಸದವಂದ ಕಾಲ ಶ್ರೀ ಗುರು ಸಿದ್ಧ ವೀರೇಶನ ಆಶೀರ್ವಾದ ನಿನ್ನ ಮೇಲೆ ಸದವಂದ ಕಾಲ ಅಲ್ಲಿ. ಬೇಗನೆ ಹೋಗಿ ಬೇಗನೆ ಬಾಕಂದ. ದೇವ ಗುರು ಸೊನ್ನಾರಿ ಸಿದ್ಧ ವೀರೇಶ, ನನ್ನ ಮಗನಾದ ಮಾಳಪ್ಪನು ನಿನ್ನ ಉಡಿಲಿ ಹಾಕಿರ್ತಾನೆ. ಅವನನ್ನು ಕಾಪಾಡಕ್ಕೆ ಬಾರ. ನಿನ್ನಲ್ಲಿ ಕೂಡಿದೆ ನನ್ನಪ್ಪ ಶ್ರೀ ಗುರು ಸೊನ್ನಾರಿ ಸಿದ್ಧ ವೀರೇಶ, ನಿನ್ನಲ್ಲಿ ಕೂಡಿದೆ. ದಾರಿ ದೀಪವಾಗಿ ಬಾ, ನನ್ನ ಜ್ಯೋತಿಯಾಗಿ ಬಾ. ದಾರಿ ದೀಪವಾಗಿ ಬಾ, ನನ್ನ ಜ್ಯೋತಿಯಾಗಿ ಬಾ. ಭವದೋಳು ಬೇಗ ಬಾ, ಸುಖ ಶಾಂತಿ ನೀಡುವ. ಭವದೋಳು ಬೇಗ ಬಾ, ಸುಖ ಶಾಂತಿ ನೀಡುವ. ಕರುಣಾಳು ಸಿದ್ಧ ವೀರೇಶ, ಇನ್ನೊಮ್ಮೆ ಧರೆಗೆ ಬಾ. ಕರುಣಾಳು ಸಿದ್ಧ ವೀರೇಶ, ಇನ್ನೊಮ್ಮೆ ಧರೆಗೆ ಬಾ. ದಾರಿ ದೀಪವಾಗಿ ಬಾ, ಜ್ಞಾನ ಜ್ಯೋತಿಯಾಗಿ ಬಾ. ದೀಪವಾಗಿ ಬಾ, ಜ್ಞಾನ ಜ್ಯೋತಿಯಾಗಿ ಬಾ. ಭವದೋಳು ಬೇಗ ಬಾ, ಸುಖ ಶಾಂತಿಯಾಗು ಬಾ. ಭವದೋಳು ಬೇಗ ಬಾ, ಸುಖ ಶಾಂತಿ ನೀಡುವ. ಕರುಣಾಳು ಸಿದ್ಧ ವೀರೇಶ, ಇನ್ನೊಮ್ಮೆ ಧರೆಗೆ ಬಾ. ಕರುಣಾಳು ಸಿದ್ಧ ವೀರೇಶ, ಇನ್ನೊಮ್ಮೆ ಧರೆಗೆ ಬಾ. ಅಂಧಕಾರ ಮೊಸಕಿದೆ, ಅಂಧಕಾರ ಮೊಸಕಿದೆ, ದಾರಿ ಕಾಣದಾಗಿದೆ. ಅಂಧಕಾರ ಮೊಸಕಿದೆ, ಅಂಧಕಾರ ಮೊಸಕಿದೆ, ದಾರಿ ಕಾಣದಾಗಿದೆ. ನಿನ್ನೊಮ್ಮೆ ನೋಡದೆ ಜೀವ ಬ್ಯಾಸರಾಗಿದೆ. ನಿನ್ನೊಮ್ಮೆ ನೋಡದೆ ಜೀವ ಬ್ಯಾಸರಾಗಿದೆ. ಕರುಣಾಳು ಸಿದ್ಧ ವೀರೇಶ, ಇನ್ನೊಮ್ಮೆ ಧರೆಗೆ ಬಾ. ಕರುಣಾಳು ಸಿದ್ಧ ವೀರೇಶ, ಇನ್ನೊಮ್ಮೆ ಧರೆಗೆ ಬಾ. ಬಾರಯ್ಯ, ಬಾರಯ್ಯ, ಬಾರಯ್ಯ. ಕರ್ಮ ತುಂಬಿ ಹೋಗಿದೆ, ಕರ್ಮ ತುಂಬಿ ಹೋಗಿದೆ, ಧರ್ಮ ಇಲ್ಲದಾಗಿದೆ. ಕರ್ಮ ತುಂಬಿ ಹೋಗಿದೆ, ಕರ್ಮ ತುಂಬಿ ಹೋಗಿದೆ, ಧರ್ಮ ಇಲ್ಲದಾಗಿದೆ. ಸತ್ಯ ಶಾಂತಿ ನಿತ್ಯ ಎಲ್ಲ ನೀನಿಲ್ಲದಾಗಿದೆ. ಸತ್ಯ ಶಾಂತಿ ನಿತ್ಯ ಎಲ್ಲ
ಕೊಣ್ಣೂರ ಗ್ರಾಮದಲ್ಲೇ ಕೊಣ್ಣೂರ ಗ್ರಾಮದಲ್ಲೇ ನೇನನ ಸೆರ ತಂದೆ ಕೊಣ್ಣೂರ ಗ್ರಾಮದಲ್ಲೇ ಕೊಣ್ಣೂರ ಗ್ರಾಮದಲ್ಲೇ ನೇನನ ಸೆರ ತಂದೆ ಬಂದ ಭಕ್ತರನ್ನೆಲ್ಲ ಓದಾರ ಮಾಡಿದೆ ಬಂದ ಭಕ್ತರನ್ನೆಲ್ಲ ಓದಾರ ಮಾಡಿದೆ ಕರುನಾಳು 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 ಸಿದ್ಧ ಬಿರೇಶ ಇನ್ನೊಮ್ಮೆ ಧರೆಗೆ ಬಾ ಕರುನಾಳು ಸಿದ್ಧ ಬಿರೇಶ ಇನ್ನೊಮ್ಮೆ ಧರೆಗೆ ಬಾ ಇನ್ನೊಮ್ಮೆ ಧರೆಗೆ ಬಾ ಇನ್ನೊಮ್ಮೆ ಧರೆಗೆ ಬಾ ಇಂಥ ಮಧ್ಯರಾತ್ರಿಲಿ ಹೊಂಟವನು ಯಾರಪ್ಪ ಕಂದ ನೀನು? ಹಾ ಯಾರು? ನಾನು ನಿನ್ನ ಶಿಷ್ಯ ಮಾಳಪ್ಪನೇ ಇರುತ್ತೇನೆ ತಂದೆ, ನಿನ್ನ ಶಿಷ್ಯ ಮಾಳಪ್ಪನೇ. ಇಂಥ ಮಧ್ಯರಾತ್ರಿಯಲ್ಲಿ ಎಲ್ಲಿಗೆ ಹೊಂಟ್ರಿ ಅಪ್ಪ, ಎಲ್ಲಿಗೆ ಹೊಂಟ್ರಿವೆ? ತಂದೆ, ತಾವು ಹೇಳಿದ ಸಾಹಿತ್ಯಗಳನ್ನು ತೆಗೆದುಕೊಂಡು ಬರಲು ಹೊಂಟಿದ್ದೇನೆ ತಂದೆ, ಹೊಂಟಿದ್ದೇನೆ. ಎಲ್ಲೋ ಮಳೇಶ, ಆ ನಕ್ಕಾಡಿದ ಮಾತುಗಳನ್ನು ಸಿಟ್ಟಿಡುದು ಹೊಂಟೇನಪ್ಪ. ಬ್ಯಾಡ ಬಾರಪ್ಪ, ತಂದಂಗ ಆಯ್ತು, ಮರಳಿ ಮಠಕ್ಕೆ ಹೋಗೋಣ. ಗುರುದೇವ, ನಿಮ್ಮ ದಯವು ಹಾಗೂ ನನ್ನ ತಾಯಿಯ ದೇವು ನನ್ನ ಮೇಲಿದ್ದರೆ ಸಾಕು. ನಾನು ಹೋಗಿ ತೆಗೆದುಕೊಂಡು ಬಂದೇ ಬರುತ್ತೇನೆ ತಂದೆ, ನನಗೆ ಆಶೀರ್ವದಿಸು. ತಥಾಸ್ತು ಮಾಡಪ್ಪ, ಹೋಗಿ ಬರುವಂತವನಾಗು. ನಿನ್ನ ಸ್ಮರಿಸುವೆನ, ನೀಯನ್ನ ಕಾಯೋ ಪರಮೇಶ. ಎಲ್ಲ ಸ್ವಲ್ಪ ನಿನ್ನ ಸ್ಮರಿಸುವೆನ, ನಿನ್ನ ಸ್ಮರಿಸುವೆನ, ನೀಯನ್ನ ಕಾಯೋ ಪರಮೇಶ. ಗಂಗಾಧರನೇ ಗೌರಿವರನೇ, ಗಂಗಾಧರನೇ ಗೌರಿವರನೇ, ಭಕ್ತರ ಕಾಯುವ ಕರುಣಾಕರನೇ, ಭಕ್ತರ ಕಾಯುವ ಕರುಣಾಕರನೇ, ನೀಯನ್ನ ಕಾಯೋ ಪರಮೇಶ. ಜಗದೀಶ ವೀರೇಶ, ನಿನ್ನ ಸ್ಮರಿಸುವೆನ, ನಿನ್ನ ಸ್ಮರಿಸುವೆನ,
ಕಾಯುವ ಕರುಣಾ ಕರುಣೆ ನೀ ಎಲ್ಲ ಕಾಯೋ ಪರಮೇಶ ಜಗದೀಶ ಅಬೀರೇಶ ನಿನ್ನ ಸ್ಮರಿಸುವೆನ ನಿನ್ನ ಸ್ಮರಿಸುವೆನ ನೀ ಎಲ್ಲ ಕಾಯೋ ಪರಮೇಶ. ಓಹೋ, ಇನ್ನ ಮೇಲೆ ಗಂಗಾ ಭಾಗೀರಥಿ ಇರುವಳು. ಈ ನದಿಯನ್ನು ನಾನು ಹೇಗೆ ದಾಟಬಹುದು? ಎಲ್ಲವೂ ಶಿವನಿಚ್ಛೆ ಇದ್ದಂತೆ ಆಗಲಿ. ಹಾ, ಯಾರಪ್ಪ ಇಂಥ ಮಧ್ಯರಾತ್ರಿಯಲ್ಲಿ ಬಂದವರು? ಯಾರು ನೀನು? ಯಾರಮ್ಮ? ಯಾರು ತಾಯಿ ನೀನು ಹೊರಗೆ ನಿಂತು ಮಾತನಾಡಬಳು? ನಾನು ಗಂಗಾ ಭಾಗೀರಥಿ ಇರುತ್ತೇನೆ. ನೀನ್ಯಾರಪ್ಪ? ನೀನ್ಯಾರು? ಅಮ್ಮ ತಾಯಿ, ನಾನು ಹುಲ್ಲೂರ ದೇವರ ಹುಗಾರ, ಶಿಡಿಯಾಳ ದೇವರ ಶಿಶಿಮಗ, ಹುಲ್ಲೂರ ಕೊಳ್ಳೂರ ಕರೆ ದೇವರ ಆಳಮಗ ಕರ್ಣಿಯ ಮಾಳಿಗರಾಯ ಹೂಯಿಗಾದರೂ ಹೊಂಟಿರುತ್ತೇನೆ. ನಾನು ಹೋಗಲು ದಾರಿಯನ್ನು ಕೊಡುವಮ್ಮ, ಕೊಡು. ಆಗಲಿ ಕಂದ, ನಿನಗೆ ಹೋಗಲು ದಾರಿಯನ್ನು ಕೊಡುತ್ತೇನೆ. ಆದರೆ ನನಗೇನು ಚಾದ ಕೊಡಬೇಕಂದ? ಅಮ್ಮ ತಾಯಿ, ಈ ಸೂರ್ಯ ಚಂದರಿ ಇರುವವರೆಗೆ, ನೆಲವಲ್ಲ ಗಂಗಾ ಹರಿವರೆಗೆ ನಿನ್ನ ಚಾದವನ್ನು ನಿನಗೆ ಕೊಡುತ್ತೇನೆ. ನಾನು ಹೋಗಲು ದಾರಿಯನ್ನು ಕೊಡುವಮ್ಮ, ಕೊಡು. ಆಗಲಿ ಕಂದ, ನಿನಗೆ ಹೋಗಲು ದಾರಿಯನ್ನು ಕೊಡುತ್ತೇನೆ. ನೀನು ಹೋಗಿ ಮರಳಿ ಬರೋವರೆಗೆ ನಾನು ತುಂಡಗಡದಲ್ಲಿ ಹೋಗ್ತೇನೆ. ಆಯ್ತೇನಪ್ಪ ಕಂದ? ಆಗಲಮ್ಮ ತಾಯಿ, ಇನ್ನ ಮೇಲೆ ನಾನು ಹೋಗಿ ಬರುತ್ತೇನೆ. ನೀನು ತುಂಡ್ರಗಡದ ನಿಂತಿರುವ ಗಂಗಾ ಏಕಾಗಿ ಹರಿಯಮ್ಮ, ನಾನಿನ್ನು ಹೋಗಿ ಬರುತ್ತೇನೆ. ಆಗಲಿ ಕಂದ, ಹೋಗಿ ಬರುವಂತನಾಗಪ್ಪ, ಹೋಗಿ ಬರುವಂತನಾಗು. ಓಹೋ, ಪಾಂಡವರ ಕೋಟಿಗೆ ಬಂದಂತೆ ಆಯ್ತು. ಇಲ್ಲಿ 7 ಕೋಟಿಯ ಬಾಗಿಲುಗಳಿಗೆ, ಇಲ್ಲಿ 7 ಕೋಟಿಯ ಬಾಗಿಲುಗಳಿಗೆ ಉಕ್ಕಿನ ಕೀಲಿ ಬಂದ ನಿದ್ದವಲ್ಲ. ವಿರಲಿ ಜೈ ಶ್ರೀ ಗುರು ಸಿದ್ಧ ಬೀರೇಶ್ವರ, ಜೈ ಶ್ರೀ ಗುರು ಸಿದ್ಧ ಬೀರೇಶ್ವರ. ಹಾ, ವಿದೇನು ಆ ನನ್ನ ಸದ್ಗುರುವಿನ ದಯದಿಂದ, ಆ ನನ್ನ ಸದ್ಗುರುವಿನ ದಯದಿಂದ 7 ಕೋಟಿಯ ಬಾಗಿಲುಗಳ ಬಂಧನ ಕೀಲಿ ಬಿಚ್ಚಿ ಬಿದ್ದವಲ್ಲ. ಗುರಲಿ ಇನ್ನ ಮೇಲೆ ಅಂದ ಚಂದದ ಹೂವನ್ನು ಹರಿಯಬೇಕು. ಓಹೋ, ಕರಿಯ ಕಮಲದ ಹೂವನಿ ಗುರು ಕ್ವಾನಗನೂರು ಕರೆ ಸಿದ್ಧನಿಗೆ ಮುಕ್ತಲಿ. ಇದು ಅಲ್ಲದೆ ನಾಗ ಚಂಪಿಗೆ ಹೊರದಿನ ಗುರು ನಾಗ್ತಾನ ಸಿದ್ಧನಿಗೆ ಮುಟ್ಟಲಿ. ಓಹೋ, ಹೂಗಳು ಸಾಕದು. ಇನ್ನ ಮೇಲೆ ಹರಡಿವನ್ನು ತುಂಬಿಕೊಂಡು ನಾಗರಭವಿ ಶೀತಳಕ್ಕೆ ಹೋಗಬೇಕು.
ಶೀತಾಳವನ್ನು ತೆಗೆದುಕೊಂಡು ನಾನು ಗುರು ಸೇವೆಗಾಗಿ ಹೋಗಬೇಕು. ಓಹೋ, ನಾಗರ ಭಾವಿಗೆ ಬಂದಂತೆ ಆಯ್ತು. ಹಾ, ಯಾರಪ್ಪ ನೀನು? ಇಂಥ ಮಧ್ಯರಾತ್ರಿಯಲ್ಲಿ ಬಂದವನು ಯಾರು ನೀನು? ನೋಡು ನಾಗೇಂದ್ರ, ನಾನು ಹುಳ್ಳೂರ ದೇವರ ಹೂಗಾರ, ಸಿಡಿಯಾಳ ದೇವರ ಶಿಶಿಮಗ, ಹುಣ್ಣೂರ ಕೊಳ್ಳೂರ ಕರೆ ದೇವರ ಆಳ ಮಗ, ಕರ್ಣಿಯ ಮಾಳಿಗರಾಯ, ಸಿತಾಳ್ಕಾದ್ರು ಬಂದಿರುತ್ತೇನೆ ನಾಗೇಂದ್ರ. ಹೋ ಹೋ ಹೋ, ಮಾಳಪ್ಪ. ಮಾಳಪ್ಪ ಎಂಬ ಹೆಸರು ಕಿವಿಯಿಂದ ಕೇಳಿನಿ, ಕಣ್ಣಿಂದ ಕಂಡಿಲ್ಲ. ನನಗೆ ಕಣ್ಣ ಹೋಗಿ 12 ವರ್ಷವಾಯಿತು. ನನಗೆ ಕಣ್ಣವನ್ನು ಕೊಟ್ರೆ ನನಗೆ ಶೀತಳವನ್ನು ಕೊಡುತ್ತೇನೆ, ಇಲ್ಲವಾದ್ರೆ ಶೀತಳವನ್ನು ಕೊಡುವುದಿಲ್ಲ ಮಾಳಪ್ಪ, ಶೀತಳವನ್ನು ಕೊಡುವುದಿಲ್ಲ. ನೋಡು ನಾಗೇಂದ್ರ, ಈ ಭಾರಂಗ ಬಾಳನ್ನು ಬಿಟ್ಟು ಭಾಗ್ಯ ಸೇವೆಯಲ್ಲಿ ಹೋಗು. ನಿನ್ನನ್ನು ಆ ಶ್ರೀಗುರು ಸಿದ್ಧ ಬೀರೇಶ ಕಾಪಾಡುತ್ತಾನೆ, ನಿನಗೆ ಕಣ್ಣಾದರೂ ಕೊಡುತ್ತಾನೆ ನಾಗೇಂದ್ರ. ಆಗಲಿ ಮಾಳಪ್ಪ, ನೀನು ಹೇಳಿದಂತೆ ನಾನು ಈ ಬಾರಿಗ ಬಾವಿಯನ್ನು ಬಿಟ್ಟು ಭಾಗ್ಯ ಸೇವೆಯಲ್ಲಿ ಹೋಗುತ್ತೇನೆ. ಎಲ್ಲ ಮಾನವ, ಬಿಲ್ಲಿಗೆ ಬಂದವನು ಯಾರು ನೀನು? ಎಲ್ಲ ನಾಗೇಂದ್ರ, ನಿನಗೆ ದೊಡ್ಡ ನಾಲಿಗೆ ಆಗಲಿ. ಹಾ, ಇವೇನಿದು ವಿಚಿತ್ರ? ಬೀತನ್ನು ಬಂಡ್ರೆ ಹೊಡೆದ ಕೂಡಲೇ ನನ್ನ ನಾಲಿಗೆ ಎರಡದವಲ್ಲ. ಬಿರಲಿ, ಬೀತ ಸಿದ್ಧಪುರುಷ ಬಿದ್ದಂತೆ ಕಾಣಿಸ್ತದೆ. ಮಾಳಪ್ಪ, ನಿನಗೆ ಶೀತಳವನ್ನು ಕೊಡುತ್ತೇನೆ, ಆದರೆ ನನಗೇನು ಚಾಚ ಕೊಡುವೆ? ನೋಡಪ್ಪ ನಾಗೇಂದ್ರ, ನಾಗರ ಪಂಚಮಿ ನಾಡಿಗೆ ದೊಡ್ಡದು. ನಾಡ ಮೇಲಿನ ಬಾಲ್ಯರನ್ನೆಲ್ಲ ಕರೆಸಿ ಒಂದು ಹೊತ್ತವನ್ನು ಇಡಿಸುತ್ತೇನೆ. ಒಂದು ಹೊತ್ತವನ್ನು ಇಡಿಸಿ ಹಾಲನ್ನು ಎರಿಸುತ್ತೇನೆ. ಹಾಲನ್ನು ಎರಿಸಿ ಹಂಗ ನೂಲವನ್ನು ಹಾಕಿಸುತ್ತೇನೆ. ಇದು ಅಲ್ಲದೆ ನನ್ನ ಗುರುವಿನ ಜೊತೆ ಸದಾ ಹೊತ್ತ ಮೆರೆಸುತ್ತೇನೆ. ಆಯ್ತನಪ್ಪ ನಾಗೇಂದ್ರ? ಆಗಲಿ ಮಾಳಪ್ಪ, ಸಂತೋಷ. ನಿನಗೆ ಶೀತಳವನ್ನು ಕೊಟ್ಟಿದ್ದೇನೆ. ಇವುಗಳನ್ನು ತುಂಬಿಕೊಂಡು ಆಳಿನ ಸದ್ಗುರುವಿನ ಸೇವೆಗೆ ಹೋಗುವಂತನಾಗಪ್ಪ, ಹೋಗುವಂತನಾಗು. ಆಗಲಪ್ಪ, ನಾಳಿನ ಹೋಗಿ ಬರುತ್ತೇನೆ. ಆಗಲಿ ಮಾಳಪ್ಪ, ಹೋಗಿ ಬರುವಂತನಾಗು. ಓಹೋ, ಇಲ್ಲಿಂದ ನಾನು ಹಾಗೆ ತೆಗೆದುಕೊಂಡು ಹೋದರೆ
ತುಡುಗ ಅಣ್ಣವರು ಮತ್ತು ಕಳ್ಳ ಅಣ್ಣವರು ನಾನು ಬಂದ ಸುದ್ದಿಯನ್ನು ಈ ಪಂಚ ಪಾಂಡವರಿಗೆ ತಿಳಿಸಿ ಹೋಗಲೇಬೇಕು. ಜೈ ಶ್ರೀ ಗುರು ಸಿದ್ಧ ಬೀರೇಶ್ವರ, ಜೈ ಶ್ರೀ ಗುರು ಸಿದ್ಧ ಬೀರೇಶ್ವರ. ಅಣ್ಣ ಅಣ್ಣ, ನಮ್ಮ ಕೋಟೆಯಲ್ಲಿ ಯಾರ್ದೋ ದನಿ ಕೇಳಿ ಬರ್ತಿದೆ, ನಾನಾದ್ರೂ ಹೋಗಿ ಬರ್ತೇನಣ್ಣ. ತಮ್ಮ ಭೀಮಸೇನ, ಹೋಗಿ ಬರುವಂತನಾಗು. ಎಲ್ಲೋ ಯಾರು ನೀನು? ನಮ್ಮ ಕೋಟೆಯನ್ನು ಗದ್ದಲಗಲಿಸಿ ಹೂಗಳನ್ನು ತೆಗೆದುಕೊಂಡು ಹೊರಟಿವೆಯಾ? ನಿನ್ನನ್ನು ಇದೇ ಗದದಿಂದ ಮುಗಿಸಿ ಬಿಡುತ್ತೇನೆ. ಜೈ ಜೈ ಶ್ರೀ ಗುರು ಸಿದ್ಧ ಬೀರೇಶ್ವರ, ನೀನೇ ಕಾಪಾಡು. ಹಾ, ಏನಿದು ವಿಚಿತ್ರ? ಈ ಭೂಮಿ ತೂಕದ ಗದದಿಂದ ಹೊಡೆದರೆ ಎಲ್ಲರೂ ಪಾತಾಳಕ್ಕೆ ಹೋಗುತ್ತಾರೆ. ಈತನನ್ನು ಹೊಡೆಯಲು ಹೋದರೆ ನನ್ನ ಗದ ಅಂತ ನಿಂತಿತಲ್ಲ. ಎಲ್ಲೋ ಯಾರು ನೀನು? ನೋಡಪ್ಪ ಭೀಮ, ನಾನು ಹುಲ್ಲೂರ ದೇವರ ಹೂಗಾರ, ಶಿಡಿಯಾಳ ದೇವರ ಶಿಶಿಮಗ, ಹುಣ್ಣೂರ ಪಣ್ಣೂರ ಕರೆ ದೇವರ ಆಳಮಗ, ಕರಣಿಯ ಮಾಳಿಗರಾಯ. ಶಿತಾಳಕ್ಕಾದ್ರೂ ಬಂದಿರುತ್ತೇನೆ ನಾಗೇಂದ್ರ. ಆಗಲಿ ಮಾಳಪ್ಪ, ನಿನ್ನ ಸುತ್ತ ಮಂಡಲವನ್ನು ಕೊರೆಯುತ್ತೇನೆ. ಈ ಮಂಡಲವನ್ನು ದಾಟಿ ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಗುರುವಿನ ಆನೆದಿತ್ತು ಮಾಳಪ್ಪ. ಅಣ್ಣ ಅಣ್ಣ, ಮಾಳಪ್ಪನೆಂಬುವನು ಬಂದು ನಮ್ಮ ಕೋಟೆಯನ್ನು ಗದ್ದಲಗಲಿಸಿ ಹೂಗಳನ್ನು ತೆಗೆದುಕೊಂಡು ಹೊರಟಿರುವನು. ನೀನಾದ್ರೂ ಏನು ಹೇಳುತ್ತಿ ಹೇಳಣ್ಣ. ತಮ್ಮ ಭೀಮಸೇನ, ಅವನು ಯಾವನೇ ಇರಲಿ, ಇಲ್ಲೇ ನಮ್ಮ ಧರ್ಮದ ಕಟ್ಟಿಗೆ ಎಳೆದುಕೊಂಡು ಬಾ, ನಾನು ಇಲ್ಲಿ ವಿಚಾರ ಮಾಡುತ್ತೇನೆ. ಆಗಲಿ ಅಣ್ಣ. ಮಾಳಪ್ಪ, ನಮ್ಮ ಅಣ್ಣನು ಅಲ್ಲಿಗೆ ಬರಲು ತಿಳಿಸಿದ್ದಾರೆ, ಅಲ್ಲಿಗೆ ಹೋಗು ನಡೆ ಮಾಳಪ್ಪ. ನೋಡಪ್ಪ ಭೀಮ, ನಿನ್ನ ಅಣ್ಣನು ಕರೆದರೆ ನಾನು ಹಾಗೆ ಬರುವವನು ಅಲ್ಲ. ಮೊದಲಿಗೆ ಆ ನನ್ನ ಗುರುವಿನ ಆನೆಯನ್ನು ತೆಗೆ, ಆಮೇಲೆ ಆ ಅಂತರ ನಿಂತಿರುವ ಗದವನ್ನು ನಿನ್ನ ಕೈವಶ ಮಾಡಿಕೋ. ಆಮೇಲೆ ನಿನ್ನ ಅಣ್ಣನ ಕಡೆ ಬರುತ್ತೇನೆ. ಇಲ್ಲವಾದರೆ ಇಲ್ಲ ನೋಡಪ್ಪ ಭೀಮ. ಆಗಲಿ ಮಾಳಪ್ಪ, ನಿನ್ನ ಗುರುವಿನ ಆದರೂ ತೆಗೆದಿರ್ತೇನೆ. ಈ ಅಂತರ ನಿಂತಿರುವ ಗದವನ್ನು ನನ್ನ ಕೈವಾಸ ಮಾಡಿಕೊಳ್ಳುತ್ತೇನೆ. ಆಯ್ತೇನು ಮಾಳಪ್ಪ? ಜೈ ಶ್ರೀ ಗುರು ಸಿದ್ಧ ಬೀರೇಶ್ವರ. ಹಾಗಾದ್ರೆ ನಡೆ ಭೀಮ, ಹೋಗೋಣ. ನಡೆ ಮಾಳಪ್ಪ, ಹೋಗೋಣ.